ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹೆಮ್ಮೆ ಕನ್ನಡಿಗ ರಾಮ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 4 ಸಿಂಪಲ್ ಆಗಿರೋ ಸೂಪರ್ ಆಗಿರೋ ಸ್ಟೆಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಆಗಿರಿ, ಇನ್ನಾಗ್ತಡ ಲೆಟ್ಸ್ ಸ್ಟಾರ್ಟ್. ಹೆಸರು ಜೋರಾಗಿ ಹೇಳ್ಬೇಕು. ಕೀರ್ತನ. ನಿಮ್ಮ ಹೆಸರು ಶಮಾ. ಹಾಯ್. ಓಕೆ, ಫಸ್ಟ್ ಸ್ಟೆಪ್, ರೈಟ್ ಲೆಗ್ನ ಕ್ರಾಸ್ ಮಾಡಿ, ಲೆಫ್ಟ್ ಲೆಗ್ ಸೈಡ್, ರೈಟ್ ಲೆಗ್ ಬ್ಯಾಕ್. ಓಕೆನಾ? ಸೊ ತುಂಬ ಸಿಂಪಲ್. ರೈಟ್ ಲೆಗ್ ಕ್ರಾಸ್ ಮಾಡಿ, ಲೆಫ್ಟ್ ಲೆಗ್ ಸೈಡ್, ರೈಟ್ ಲೆಗ್ ಬ್ಯಾಕ್. ಇವಾಗ ಇದೇ ಪೊಸಿಷನಲ್ಲೇ ನಿಂತ್ಕೊಂಡು ಲೆಫ್ಟ್ ಲೆಗ್ನ ಕ್ರಾಸ್ ಮಾಡಬೇಕು, ರೈಟ್ ಲೆಗ್ ಸೈಡ್, ಲೆಫ್ಟ್ ಲೆಗ್ ಬ್ಯಾಕ್. ಇದನ್ನ 3 ಸ್ಟೆಪ್ಸ್ ಅಂತ ಕರಿತೀವಿ. ಈಗ ಎರಡನೇ ಸ್ಟೆಪ್ಪು, ಲೆಗ್ಸ್ ಎರಡು ಕೂಡಿಸಿರ್ಬೇಕು. ಇಲ್ಲಿಂದ ಹ್ಯಾಂಡ್ಸು ರೈಟ್ ಹ್ಯಾಂಡ್ ಬೆಂಡ್ ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಸ್ಟ್ರೈಟ್, ಓಪನ್ ಕ್ಲೋಸ್. ಇದಾಗಿದ ತಕ್ಷಣ ಚೇಂಜ್ ಮಾಡಿ, ಓಪನ್ ಕ್ಲೋಸ್, ಚೇಂಜ್, ಓಪನ್ ಡೌನ್, ಹೀಗೆ ಕ್ಲೋಸ್, ಚೇಂಜ್, ಚೇಂಜ್. ಇಲ್ಲಿ ಫ್ರಂಟಲ್ಲಿ ಚೇಂಜ್ ಮಾಡಬೇಕು, ಹೀಗೆ ಫ್ರಂಟಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಈ ರೀತಿ ಓಪನ್ ಕ್ಲೋಸ್, ಮತ್ತೆ ಫ್ರಂಟಲ್ಲಿ ಚೇಂಜ್ ಮಾಡಿ, ಹೀಗೆ ಓಪನ್ ಕ್ಲೋಸ್. ಓಕೆನಾ? ಸೊ ಲೆಗ್ಸು ಕೂಡಿಸಿರ್ತೀರ, ಮಂಡಿ ಬೆಂಡ್ ಮಾಡಬೇಕು, ಓಪನ್ ಕ್ಲೋಸ್, ಓಪನ್ ಕ್ಲೋಸ್. ಫಸ್ಟು ಲೆಗ್ಸ್ ಮಾಡಬೇಕು. ಫಸ್ಟ್ ಲೆಗ್ಸ್ ಮಾಡಿ, ರೆಡಿ, ಓಪನ್ ಕ್ಲೋಸ್, ಓಪನ್ ಕ್ಲೋಸ್. ಈಗ ವಿತ್ ಹ್ಯಾಂಡ್ಸ್, ಹ್ಯಾಂಡ್ಸ್ ಕ್ರಾಸ್ ಮಾಡಿ ಹೀಗೆ ಇಟ್ಕೊಳ್ಳಿ, ರೆಡಿ, 1, ವೆರಿ ಗುಡ್, 2. ಈ ಕೈ ಸ್ಟ್ರೈಟ್ ಇರಬೇಕು. ಲೆಫ್ಟ್ ಹ್ಯಾಂಡ್ ನೋಡಿ ಹಿಂಗೆ ಕ್ರಾಸ್ ಆಗಬಾರ್ದು. ಕೀರ್ತನ ಮಾಡತ್ರ ನೀವು ಮಿಸ್ಟೇಕ್ ಮಾಡಬಾರ್ದು, ಸ್ಟ್ರೈಟ್ ಇರಬೇಕು. ಇಲ್ಲಿಂದ ಲೆಫ್ಟ್ ಸೈಡ್ ಕ್ಲೋಸ್. ಕನ್ಫ್ಯೂಷನ್ಸ್ ಬೇಡ, ನೋಡು ಹೀಗೆ. ಯಾವ ಕೈ ಓಪನ್ ಮಾಡ್ತೀವಿ ಆ ಕೈನ ಸೇಮ್ ಪೊಸಿಷನ್ ತೊಗೊಂಬರ್ಬೇಕು, ಅಷ್ಟೇ, ಸಿಂಪಲ್. ರೆಡಿ, ರೈಟ್ ಸೈಡ್ ಕ್ಲೋಸ್, ಲೆಫ್ಟ್ ಸೈಡ್ ಕ್ಲೋಸ್, ರೈಟ್ ಸೈಡ್ ಕ್ಲೋಸ್, ಲೆಫ್ಟ್ ಸೈಡ್ ಕ್ಲೋಸ್. ಮೂರನೇ ಸ್ಟೆಪ್ನ ಕಳಿಯೋ ಸಮಯ ಬಂತು. ಸೊ ರೈಟ್ ಲೆಗಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ರೈಟ್ ಹೀಲ್ನ ಫಸ್ಟ್ ಇಡಬೇಕು, ಆಮೇಲೆ ರೈಟ್ ಟೋನ ಇಡಬೇಕು. ನೆಕ್ಸ್ಟ್ ರೈಟ್ ಲೆಗ್ನ ರೈಟ್ ಸೈಡ್ ಇಟ್ಟು ಲೆಫ್ಟ್ ಲೆಗ್ನ ಜಾಯಿನ್ ಮಾಡಬೇಕು. ಸೊ ನಮ್ಮ ಪೊಸಿಷನ್ಸ್ ಇಲ್ಲಿರುತ್ತೆ, ಸೆಂಟರಿಂದ ರೈಟ್ ಸೈಡ್ಗೆ ಮೂವ್ ಆಗ್ತೀವಿ. ರೆಡಿ, 4 ಕೌಂಟ್ಸಲ್ಲಿ ಸ್ಟೆಪ್ ಕಂಪ್ಲೀಟ್ ಮಾಡಬೇಕು. 1, 2, 3, 4. ಈಗ ಸೇಮ್ ಸ್ಟೆಪ್ ಲೆಫ್ಟ್ ಸೈಡ್ ಸ್ಟಾರ್ಟ್ ಮಾಡಬೇಕು. 1, 2, 3, 4. ನಮ್ಮ ಮುಂದಿನ ಸ್ಟೆಪ್ ಈಗ ಟರ್ನ್ ಮಾಡೋದನ್ನ ಹೇಳ್ಕೊಡ್ತೀನಿ ಸಿಂಗಲ್ ಲೆಗ್ಗಲ್ಲಿ. ರೈಟ್ ಲೆಗ್ ಮೇಲೆ ಬ್ಯಾಲೆನ್ಸ್ ಮಾಡಿ, ಲೆಫ್ಟ್ ಲೆಗ್ ಮೇಲೆ ಎತ್ತಿ. ಈಗ ಈ ರೀತಿ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ಫಸ್ಟು ಫ್ರಂಟಿಂದ ಲೆಫ್ಟ್ ಸೈಡಿಗೆ ಟರ್ನ್ ಆಗಬೇಕು. ಇಷ್ಟೇನೆ, ಒಂದೇ ಸಲ. ಈ ಕಡೆ ಫುಲ್ ಟರ್ನ್ ಮಾಡಬೇಕಂದ್ರೆ ಬ್ಯಾಲೆನ್ಸ್ ಬೇಕಾಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಚೂರು ಟರ್ನ್ ಮಾಡಿ, ಆಮೇಲೆ ಒಂದು ಫುಲ್ ಟರ್ನ್ ಮಾಡೋಣ. ಸೊ ಇದು ಮಾಡುವಾಗ ಲೆಗ್ಗು ತುಂಬ ಜನ ಹೀಗೆ ಮಾಡಿಬಿಡ್ತಾರೆ, ಕೋಳಿ ಕಾಲ್ ಥರ. ಹಾಗೆ ಮಾಡಬಾರ್ದು, ಹೀಗಿರ್ಬೇಕು ನೋಡಿ, ಎಲ್ ಪೊಸಿಷನಲ್ಲಿ ಇರಬೇಕು, ಸರಿನಾ? ಸೊ ಎಲ್ ಪೊಸಿಷನ್ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. 1. ಇವಾಗ ಈ ಕಡೆ ಟರ್ನ್ ಚೆನ್ನಾಗಿ ಬರ್ತದೆ ಅಂದರೆ ಸ್ವಲ್ಪ ಫ್ರಂಟಿಂದ ಬ್ಯಾಕ್ ಟರ್ನ್ ಆಗಬೇಕು. 1. ಇದು ಹಾಫ್ ಸರ್ಕಲ್ ಅಂತ ಕರಿತೀವಿ. ಸೊ ಈಗ ಹಾಫ್ ಸರ್ಕಲ್ನ ಒಂದ್ಸಲ ಮಾಡೋಣ. 1, 2, ಹಾಫ್ ಸರ್ಕಲ್ ಈ ಕಡೆ. ರೆಡಿ, ಇನ್ನೊಂದ್ಸಲ ರೈಟ್ ಲೆಗ್ ಮೇಲೆ ಬ್ಯಾಲೆನ್ಸ್ ಮಾಡಿ, ಲೆಫ್ಟ್ ಲೆಗ್ ಮೇಲೆ ಎತ್ತಿ, ಟರ್ನ್, ಸ್ಟ್ಯಾಂಡ್. ಸೊ ಈಗ ಟರ್ನ್ ಮಾಡುವಾಗ ಹ್ಯಾಂಡ್ಸ್ ಯಾವ ರೀತಿ ಇಟ್ಕೋಬೇಕಂದ್ರೆ ಈ ರೀತಿ. ಕಾರ್ ಡ್ರೈವಿಂಗ್ ಮಾಡ್ತೀವಲ್ಲ, ಅದನ್ನ ಸ್ವಲ್ಪ ಹ್ಯಾಂಡ್ಸ್ ಒಳಗಡೆ ತಗೋಬೇಕು, ಎಲ್ಬೋ ಮೇಲೆ. ರೆಡಿ, ಪೊಸಿಷನ್, ಟರ್ನ್, ಸ್ಟಾಪ್. ಈಗ ಇಲ್ಲಿಂದ ಇನ್ನೊಂದು ಟರ್ನ್ ಲೆಫ್ಟ್ ಲೆಗಲ್ಲೇ ರಿಪೀಟ್. 1, 2. ಈಗ ಹಾಫ್ ಟರ್ನ್ ಮಾಡಿದೀವಲ್ವಾ, ಈಗ ಒಂದು ಫುಲ್ ಟರ್ನ್ ಟ್ರೈ ಮಾಡೋಣ. 1, 2. ಸೊ ನೀವು ಸ್ಟಾಪ್ ಮಾಡುವಾಗ ಒಂದು ಹಾಪ್ ಅಂತ ಹೇಳ್ತೀವಿ, ಜಂಪ್ ಅಂತಲ್ಲ, ಇದನ್ನ ಹಾಪ್ ಅಂತ ಹೇಳ್ತೀವಿ. ಹಾಪ್ ಮಾಡಿದ್ರೆ ಕಂಟ್ರೋಲ್ ಸಿಗುತ್ತೆ. ರೆಡಿ, 5, 6, 7, ಗೋ. 1, 2. ಇವಾಗ ನಿಮ್ಗೆ ಟರ್ನ್ ಬರಬೇಕಾದ್ರೆ ಒಂದು ಪಾಯಿಂಟ್ ಕೂಡ ಮಾಡಬೇಕಾಗುತ್ತೆ. ಈಗ ಎದುರುಗಡೆ ಏನೋ ಒಂದು ಚುಕ್ಕಿ ಇದೆ ಅಥವಾ ಸಮಥಿಂಗ್ ಏನೋ ಗೋಡೆ ಇದೆ ಅಂದರೆ ಅದನ್ನ ನೋಡಿಕೊಂಡೆ ಟರ್ನ್ ಮಾಡಿ ಮತ್ತೆ ಅಲ್ಲೇ ಸ್ಟಾಪ್ ಮಾಡಬೇಕು. ಲುಕ್ ಫ್ರಂಟ್ ಆ್ಯಂಡ್ ಸ್ಟಾಪ್ ಮಾಡಬೇಕು. ಓಕೆನಾ? ಸದ್ಯಕ್ಕೆ ನಾನು ಕ್ಯಾಮ್ರಾ ನೋಡ್ತಾ ಇದ್ದೀನಿ, ಕ್ಯಾಮ್ರಾ ನೋಡ್ಕೊಂಡೇನೆ ಟರ್ನ್ ಮಾಡಿ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಸೊ ಇವಾಗ ಏನಾಗುತ್ತೆ, ಬ್ಯಾಲೆನ್ಸ್ ಸಿಗುತ್ತೆ. ಕೆಲವು ಟರ್ನ್ ಮಾಡಬೇಕಾದ್ರೆ ಬಾಡಿ ಹಿಂಗೆ ಇಂಬ್ಯಾಲೆನ್ಸ್ ಆಗುತ್ತೆ, ಅದನ್ನ ಕಂಟ್ರೋಲ್ ಮಾಡಬೇಕಂದ್ರೆ 1 ಲೆಗ್ ಮೇಲೆ ಬ್ಯಾಲೆನ್ಸ್ ಮಾಡಿ. ಓಕೆ, ಈಗ ಲೆಫ್ಟ್ ಸೈಡ್ ಎಷ್ಟು ಚೆನ್ನಾಗಿ ಬರುತ್ತೆ ಅದೇ ರೀತಿ ರೈಟ್ ಸೈಡು ಬರಬೇಕಾಗುತ್ತೆ. ಸೊ ಲೆಫ್ಟ್ ಸೈಡ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ರೈಟ್ ಸೈಡ್ ಸೇಮ್ ಟೆಕ್ನಿಕ್. ಸ್ವಲ್ಪ ಟರ್ನ್ ಮಾಡಿ, ದೆನ್ ಹಾಫ್ ಟರ್ನ್,
ದೆನ್ ಫುಲ್ ಹಾಫ್ ಟರ್ನ್ ಬರ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ದ ಫುಲ್ ಟರ್ನ್. ಕ್ಲಿಯರಾ? ಇದು 4th ಸ್ಟೆಪ್. ಓಕೆ, ಈಗ 4 ಸ್ಟೆಪ್ಸ್ನು 1 by 1 ಮಾಡೋಣ, ಕಂಟಿನ್ಯೂ ಆಗಿ ಮಾಡೋಣ, ಸ್ಟಾಪ್ ಮಾಡೋದು ಬೇಡ. ರೆಡಿ? 7 ಗೋ. 1 2 3 4 1 2 3 4. ಈಗ ಸೆಕೆಂಡ್ ಸ್ಟೆಪ್ 5 6 7 ಗೋ. 1 2 3 4 5 6 7 8. ಥರ್ಡ್ ಸ್ಟೆಪ್ 1 2 3 4 5 6 7 8. Last but final 4th step. Go. 1 2 stop. 3 4 stop. One more time. 1 2 stop. 3 4 stop. So balance ಸಿಗ್ತಲ್ಲ ನಿಮ್ಮಿಬ್ರಿಗೂ, ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಸ್ಟಾರ್ಟ್. ನೋಡಿದ್ರಲ್ಲ, ಈ 4 ಸ್ಟೆಪ್ಸು ನೀವು ತುಂಬಾ ಈಸಿಯಾಗಿ ಕಲ್ತಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಸ್ಟೂಡೆಂಟ್ಸ್ ಕೂಡ ಮಿಸ್ಟೇಕ್ಸ್ ಮಾಡಿದ್ರು. ಸೊ ಮಿಸ್ಟೇಕ್ಸ್ ಮಾಡೋದು ಸಹಜ. ಅದನ್ನ ಮೀರಿ ಮುಂದೆ ಅದೇ ಈಸಿ ಸ್ಟೆಪ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೇ ಮ್ಯೂಸಿಕಲ್ ಕೂಡ ನೀವು ಇದನ್ನ ಸ್ಟೆಪ್ಸ್ ನ ಬಳಸ್ಕೋಬಹುದು. ಮತ್ತೆ ಯಾವುದೇ ಫಂಕ್ಷನ್ ಇದ್ರೂ ನೀವು ಆರಾಮಾಗಿ ಡ್ಯಾನ್ಸ್ ಮಾಡಬಹುದು. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದ್ರೆ ಇದೇ ರೀತಿ ಈಸಿ ಸ್ಟೆಪ್ಸ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ. ಮತ್ತೆ ನಮ್ಮ ಚಾನಲ್ ಅಲ್ಲಿ ಶಾರ್ಟ್ ಫಿಲ್ಮ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಮ್ಮ ಚಾನಲ್ ಸಪೋರ್ಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ, ಕುಣಿತಾ ಇರಿ. ನಮಸ್ಕಾರ.